ಇನ್ನು ನಿಮ್ಗೆ ಅಪೋಸಿಟಾಗಿ ಕ್ಯಾರೆಕ್ಟರ್ ಆಗಿ ಬಂದಂಥವ್ರು ನಮ್ಮ ಪೃಥ್ವಿಯವರು. ಸೊ ನೀವು ಅಗ್ರೆಷನ್ನು, ಅವರು ಕಂಪ್ಲೀಟ್ಲಿ ಸಬ್ಮಿಸಿವ್ ಅಂತ ಅನಿಸುತ್ತೆ, ಬಿಕಾಸ್ ನಿಮ್ಮ ಕ್ಯಾರೆಕ್ಟರ್ ಬೇರೆ ಥರ ಇದೆ. ಸೊ ವಾಸ್ ಇಟ್ ಎ ಚಾಲೆಂಜಿಂಗ್ ರೋಲ್ ಪೃಥ್ವಿ? ಡೆಫಿನೆಟ್ಲಿ ಇಟ್ ಈಸ್. ಅಂದರೆ ಇವರು ಆ ಪಾತ್ರ ಹೇಳಿದಾಗ ನಾನು ಒಂದಷ್ಟು ರೆಫರ್ ಮಾಡಿದೆ ಈ ಹಿಂದೆ ಯಾರೆಲ್ಲ. ಅದೇ ನನಗೂ ಕೂಡ ರವಿಚಂದ್ರನ್ ಅವ್ರ ಸಿನಿಮಾ ನೆನ್ಪು ಬಂತು, ಸಡನ್ ಆಗಿ ಫಸ್ಟ್ ನೆನ್ಪು ಬಂದು ಅದೇ ನನಗೆ. ರವಿಚಂದ್ರನ್ ಸರ್, ಸುದೀಪ್ ಸರ್, ರಮೇಶ್ ಅರವಿಂದ್ ಸರ್, ಆಮೇಲೆ ಕಮಲ್ ಹಾಸನ್ ಸರ್, ವಿಕ್ರಮ್, ದೇವತಿರು ಮಗಲ್. ಸೊ ಒಂದಷ್ಟು ರೆಫರೆನ್ಸ್ ನಾನು ಎಲ್ಲ ಸಿನಿಮಾ ನೋಡಿ ನಮ್ಮ ಕಡೆಯಿಂದ ಏನು ಇದು ಬರಬೇಕು ಅನ್ನೋದು ಒಂದು ಟ್ರೈ ಮಾಡ್ತಾ ಇದ್ದೆ. ಟ್ರಯಲ್ ಆ್ಯಂಡ್ ಎರರ್ ತುಂಬ ಮಾಡಿದೆ, ವೀಡಿಯೋಸ್ ಕೂಡ ಮಾಡ್ತಾ ಇದ್ದೆ, ಯಾವುದು ವರ್ಕ್ ಆಗ್ತಿಲ್ಲ. ಇನ್ಫ್ಯಾಕ್ಟ್ ನನ್ನ ವೈಫೈ ಬೈದಿದ್ಲು ನೋಡ್ಬಿಟ್ಟು, ತುಂಬ ಕೆಟ್ಟದಾಗ ಮಾಡ್ತಾ ಇದ್ದೆ, ಮಾಡಬೇಡ. ಲಕ್ಕಿಲಿ ನನ್ನ ಮಗಳು ಆಗ ಶಿ ವಾಸ್ 1 year 2 months ಓಲ್ಡ್ ಸಮಥಿಂಗ್. ಈ ಕ್ಯಾರೆಕ್ಟರ್ ತೀರ ಒಂದು ಚೈಲ್ಡ್ ಲೈಕ್ ಇನ್ನೋಸೆನ್ಸ್ ಇರುವಂತಹ ಕ್ಯಾರೆಕ್ಟರ್, ವೆರಿ ಕ್ಲಿಸ್ಟಲ್ ಕ್ಲಿಯರ್, ಏನೊಂದು ಸಿಚುವೇಶನ್ಗೆ ರಿಯಾಕ್ಟ್, ಅಂದರೆ ಯಾವುದೇ ಫಿಲ್ಟರ್ ಇಲ್ಲದೆ ರಿಯಾಕ್ಟ್ ಮಾಡುವಂಥ ಕ್ಯಾರೆಕ್ಟರ್ ಥರ. ಸೊ ಅವಳು ಮಾಡ್ತಾ ಇದ್ದಂತಹ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಏನಿದೆ, ನಾನು ದಿಟ್ಟೋ ಏನು ಮಾಡಿದೆ, ಜಸ್ಟ್ ಲೈಕ್ ಪ್ರತಿದಿನ ನೋಡ್ತಾ ಇದ್ನಲ್ಲ, ಲೈಕ್ ಫಸ್ಟ್ ಡಾಟರ್ ಯಾವಾಗಲೂ ಫಾದರ್ಗೆ ಸ್ವಲ್ಪ ತುಂಬ ಸ್ಪೆಷಲ್, ಆಫ್ಕೋರ್ಸ್. ಸೊ ತುಂಬ ಅಬ್ಸರ್ವ್ ಮಾಡ್ತಿದ್ನಲ್ಲ ನಾನು ಅವಳನ್ನ. ಲೈಕ್ ಲಿಟ್ರಲಿ ಈ ಸಿನಿಮಾದಲ್ಲಿ ಏನೇ ಬಾಡಿ ಲ್ಯಾಂಗ್ವೇಜ್ ಇದ್ರು, ಏನೇ ಎಕ್ಸ್ಪ್ರೆಷನ್ ಇದ್ರು, ಎವ್ರಿಥಿಂಗ್ ಈಸ್ ಫ್ರಮ್ ಮೈ ಡಾಟರ್. ಅಂದರೆ ಒಂಥರ ನನಗೆ ಅವಳು ಟೀಚರ್ ಆಗಿದ್ಲು. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಮಾತಾಡ್ತಾ ಇದ್ವಲ್ಲ, ಅದನ್ನ ಅವ್ರ ಮಗಳಿಗೆ ಕೊಡಬೇಕು. ಹೌದು, ಅದೇ ಹೇಳಿದ್ದು ನಾನು ಅವತ್ತೇ ಹೇಳಿದೆ, ಅರ್ಧ ಪೇಮೆಂಟ್ ಅವಳಿಗೆ ಕೊಡ್ಬೇಕು. ಇಟ್ಟಿದ್ದಾರೆ, ಕೊಡ್ತಾರೆ ಸರ್.